ಜಾತಕದಲ್ಲಿ ದೋಷ ಇದ್ದರೆ ಯಾವ್ದನ್ನ ಒಂದು ವಿಚಾರದಲ್ಲಿ ಪ್ರಾಬ್ಲಮ್ ಆಗೋದು ಮಾಮೂಲು. ಆದರೆ ಜಾತಕದಲ್ಲಿ ಒಂದು ವಿಶೇಷ ದೋಷ ಇಟ್ಕೊಂಡು ಬರ್ತಾ ಇದ್ದಾರೆ. ಆ ದೋಷ ಏನು ಇದನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಸ್ಕಿಟ್ ನೋಡ್ಲೇಬೇಕು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದ್ರಪ್ರಭಾ, ನಿವೇದಿತಾ, ಸೌಮ್ಯ, PK, ಅಯ್ಯಪ್ಪ ಹಾಗೂ ವಂಶಿಕಾ. ಯಾಳ ನಾಯಿ ನಾನು ಎಲ್ಲಿ ಹೋದ್ರು ಅರ್ಸ್ಕೊಂಡ್ ಕಚ್ಚಕ್ಕೆ ಅಂತ ಗೊತ್ತದಿಲ್ಲ. ಗೊಬ್ರ ನನ್ನ ಫ್ರೆಂಡ್ಸ್ಗಳು ಎಲ್ರಿಗೂ ಮದ್ವೆ ಆಗಿ ಎಲ್ರಿಗೂ ಮಕ್ಳಾಗದೆ. ಅರೆ ನನ್ಗೆ ಇನ್ನೂ ಮದ್ವೆ ಆಗಿಲ್ಲ ಕಣ. ನಾನು ಎಲ್ಲರೂ ಒಯ್ತಾದ್ರು ಸಾಕು, ಅಂಕಲ್ ಬನ್ನಿ ಆಟ ಆಡೋಣ ಅಂತ ಕರೀತಾರೆ. ನಾನು ಇನ್ನೂ ಆಟ ಆಡೇ ಇಲ್ಲ ಅಂತ ಮಕ್ಳಿಗೆ ಹೆಂಗೆ ಹೇಳಿ? ಏನೇ ಆಗ್ಲಿ ನನ್ ಮದ್ವೆ ಜಾತಕ ಏನದೆ ಅಂತ ತಿಳ್ಕರ್ಲೇಬೇಕು ಗುರೂಜಿ. ನಮಸ್ಕಾರ ಗುರೂಜಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಮೋದಕ. ಗುರೂಜಿ ಯೋವಾಕ. ಗುರೂಜಿ ಅಲ್ಲಿ ಜಾತಕ ಕೊಡೋ. ತಗೊಳ್ಳಿ ಗುರೂಜಿ. ಏನ್ ಕಾಣ್ತಿದ್ಯಾ ಮಗ? ಗುರೂಜಿ ಯಾಕೆ ಗರ್ಭ ಸಾಕುದ್ರಿ? ನಿನಗೆ ದೋಷ ಇದೆ ಗುರೂಜಿ. ದೋಷ. ಗುರುಜಿ ನೀವ್ ಹೇಳ್ತಾರ ನನ್ಗೆ ಅರ್ಥ ಆಗ್ತಾ ಇಲ್ಲ ಗುರೂಜಿ. ನೀನು ಚಿಕ್ಕ ವಯಸ್ಸಲ್ಲಿ ಎರಡು ನಾಯಿಗಳು ರೊಮ್ಯಾನ್ಸ್ ಮಾಡ್ತಾ ಇದ್ದಾಗ ಏನ್ ಮಾಡ್ತಾ ಇದ್ದೆ ಜ್ಞಾಪಿಸ್ಕೋ. ಅಲ್ಲ ನಾಯಿಗಳು ಪ್ರಮೇಶ್ ಮಾಡಕ್ ನಾನೇನ್ ಮಾಡಕ್ ಅದು ಗುರೂಜಿ? ನೆನಪಿಸ್ಕೋ. ಅಲ್ಲ ಗುರೂಜಿ. ಹೊಡೆದೆ. ಕಲ್ಲು ಹೊಡೆದ ಬಗ್ಗೆ ಹೇಳ್ತಾ ಇದ್ದೀರಾ? ಇನ್ನೇನ್ ಅನ್ಕೊಂಡೆ? ನಾನೆಲ್ಲ ಹೋಗ್ಲಿ ಬಿಡಿ ಗುರೂಜಿ. ಗುರೂಜಿ ಇದಕ್ಕೆ ಪರಿಹಾರ ಏನು ಇಲ್ವಾ? ಪರಿಹಾರ ಇದೆ. ನೀನು ನಾಯಿನ ಮದುವೆ ಆಗ್ಬೇಕು ಗುರೂಜಿ. ಆ ನಾಯಿ ಜೊತೆ ಒಂದ್ ರಾತ್ರಿ ಕಳಿಬೇಕು ಗುರೂಜಿ. ಅವಾಗ್ಲೇ ನಿನಗೆ ಹರಿಪ್ರಿಯ ತರ ಒಂದು ಹುಡುಗಿ ಸಿಗ್ತಾಳೆ. ಗುರೂಜಿ ಹರಿಪ್ರಿಯ ತರ ಹುಡುಗಿ ಸಿಗೋದು ಓಕೆ, ಆದ್ರೆ ಆ ನಾಯಿನ ಹೆಂಗ್ ಹುಡುಕ ಹೋಗ್ಲಿ ಗುರೂಜಿ? ಅದೆಲ್ಲ ತಲೆ ಕೆಡ್ಸ್ಕೊಂಬೇಡ. ನನಗೆ ಗೊತ್ತಿರೋ ಮನೆ ಇದೆ. ಅವರು ನಾಯಿನ ಅವ್ರ ಸ್ವಂತ ಮಗಳಿಗಿನ್ನ ಹೆಚ್ಚಾಗಿ ಪ್ರೀತಿಸಿದ್ದಾರೆ. ಸರಿ ಗುರೂಜಿ. ಅವ್ರನ್ನ ಮೀಟ್ ಮಾಡ್ಕೊಂಡ್ ಬರೋಣ. ನಡೀರಿ ಗುರೂಜಿ ಹಾಗಾದ್ರೆ. ಇಬ್ರು ವಯಸ್ಸಾದ್ಮೇಲೆ ಹಂಗೆ ಕಳದು. ಸರೋಜಾ. ಗುರುಜಿ ಗುರುಜಿ ನಮಸ್ಕಾರ ಗುರುಜಿ. ಬಂದಿ ಗುರುಜಿ, ಆಶೀರ್ವಾದ ಮಾಡಿ ಗುರುಜಿ. ಚೆನ್ನಾಗಿರಮ್ಮ, ಆಶೀರ್ವಾದ ಮಾಡಿ ಕೂತ್ಕೊಳ್ಳಿ ಗುರುಜಿ. ಏನ್ ಗುರುಜಿ ಬೆಳ್ಬೆಳ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಇವತ್ತು? ಅದೇಮ್ಮ ಒಂದ್ ಹುಡುಗ ಇದ್ದಾನೆ ಅಂತ ಹೇಳದ್ನಲ್ಲ, ಇವನೇ ಅದು. ಹುಡುಗನ ಕರ್ಕೊಂಬನ್ನಿ ಅಂತ ಹೇಳಿದೆ, ಆದ್ರೆ ಹಿಂಗ್ ಹೇಳ್ದೆ ಕೇಳ್ದೆ ಕರ್ಕೊಂಡ್ ಬಂದ್ಬಿಟ್ರೆ ಏನ್ ಮಾಡೋದು? ಏನು ಸಿದ್ಧತೆ ಇಲ್ಲ ಏನಿಲ್ಲ. ನನ್ ಮಗಳು ಯಾವಾಗ್ಲೂ ರೆಡಿನೇ ಬಿಡಿ. ಮಗಳೇ ನಿಧಿ, 2 ಲೋಟ ಕಾಫಿ ತಗೊಂಬಾರಮ್ಮ. ಏನ್ ಹೇಳ್ತಾ ಇದ್ದೆ ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ. ಹುಡುಗ ಮುದ್ದಾಗಿದ್ದಾನೆ, ನನ್ಗೇನು ಒಪ್ಪಿಗೆ ಇದೆ, ನಿನ್ಗೆ ಓಕೆನಮ್ಮ? ಅಲ್ಲ ಏನ್ ಹೇಳ್ತು? ನನ್ನ ಮಗಳು ನಿಮ್ ಜೊತೆ 2 ನಿಮಿಷ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ, ದಯಮಾಡಿಸಿ. ಅಲ್ಲ ನನ್ ಜೊತೆ ನಾಯಿ ಮಾತಾಡ್ಬೇಕಾ? ಹಾ. ಕುರ 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 ಕುರ. ಕುರ ಅಂತ ಯಾವ್ದು ನಾಯಿ ಆಯ್ತು? ಮಾತಾಡ್ಸೋದು ಹೆಂಗೇನ್ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಏ ನಾಯಿ ಮುಂದೆ ಏನ್ ಬೊಗಳು? ಇದಕ್ಕೆ ನಾಯಿ ಭಾಷೆ ಮಾತಾಡ್ಬೇಕು, ನಮ್ಮ ಭಾಷೆಲ್ಲ ಮಾತಾಡ್ಬೇಕು. ಚಿನ್ನು ಮುತ್ತು ಬಂಗಾರು. ಅದೇನ್ ಬಗಳಲ್ಲೇ? ನಿನ್ ಗತಿ ಹಿಂಗ ಆಗ್ಬಾರ್ದಾಗಿತ್ತು. ಏನು ಸಿಗದೆ ಏನು? ಏಯ್ ಅದೇನ್ ಕೆಲ್ಸ ಕರೆಕ್ಟ್ ಆಗಿ ಬೊಗಳು. ಏನು? ನಾನ್ ಬರಕಿಲ್ಲ, ನಾನ್ ಬರಕಿಲ್ಲ. ನಾಯಿ ಮಾತಾಡ್ತಾ ಇದ್ದಲ್ಲಪ್ಪ, ಎಂತ ಕಲಿಗಾಲ ಬಂತು. ನೀನ್ ಈ ತರ ಪೆಟ್ ಮುಂದೆ ನಂತರ ಇದ್ರೆ ನಾಯಿನೂ ಮಾತಾಡುತ್ತೆ, ಕೋಳಿನೂ ಮಾತಾಡುತ್ತೆ, ಕ್ರಿಮಿಕೀಟಗಳು ಮಾತಾಡುತ್ತೆ. ಅಲ್ಲ ಕಣೋ, ನನ್ ಬಾಳ್ ಯಾಕೋ ಹಾಳು ಮಾಡ್ದೆ. ನಿನ್ ಕೈಲಿ ಏನು ಕಿಚ್ಚಕ್ಕಾಗ್ಲಿಲ್ಲ ಅಂದ್ಮೇಲೆ
ಹಲೋ ನನಗೆ ನಾಯಿ ದೋಸ ಅದೇ ಅಂತ ನಿನ್ನ ಮದ್ವೆ ಆಗಿರೋದು ಒಂದ್ ದಿನಕ್ಕೆ. ನಿನ್ನ ಮದ್ವೆ ಆದ್ರೆ ಒಂದ್ ದಿನಕ್ಕೆ ದೋಸ ಮುಗೀತದೆ. ಆಮೇಲೆ ಹರಿಪ್ರಿಯ ತರ ಸುಂದರವಾಗಿರೋ ಹುಡುಗಿನ ಮದ್ವೆ ಐತಿ ನಮ್ಮ. ನಿನ್ ಯೋಗ್ಯತೆಗೆ ನಾನ್ ಸಿಕ್ಕಿರೋದೇ ಗ್ರೇಟ್. ನಾನ್ ಸೀಸನ್ ಬಂದ್ರೆ ನನಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಗೊತ್ತಾ? ನಾನು ರೋಡ್ ಅಲ್ಲಿ ಕ್ಯಾಟ್ ವಾಕ್ ಮಾಡ್ಕೊಂಡು ನಡೀತಿದ್ರೆ ನಮ್ಮ ಅಕ್ಕಪಕ್ಕದ ಮನೆ ನಾಯಿಗಳೆಲ್ಲ ನನ್ ಹಿಂದೆ ವಾಕ್ ಮಾಡ್ಕೊಂಡ್ ಬರುತ್ತೆ. ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ರೆ ಫಾರಿನ್ ಬ್ರೀಡ್ ಎಲ್ಲ ನನ್ಗೆ ಕಣ್ಣೊಡೆಯುತ್ತೆ. ಅಂತದಲ್ಲಿ ನನ್ ಎಲ್ಲಾ ಫಾರಿನ್ ಬ್ರೀಡ್ ಬಿಟ್ಟು ಇಂಥ ಲೋಕಲ್ ಬ್ರೀಡ್ ನ ಮದ್ವೆ ಆದ್ನಲ್ಲ, ನಂದೇ ಮಿಸ್ಟೇಕು. ಹಲೋ ನಾಯಿ ಬಿಟ್ರೆ ಬೆಳಗಾನ ಹಿಂಗೆ ಬೊಗಳುತ್ತಿದೆ ನೋಡು. ಇವತ್ತೊಂದು ದಿನ ನಿಮ್ಮ ಅಮ್ಮನ ಹತ್ರ ಮೇಂಟೈನ್ ಮಾಡ್ಬಿಟ್ಟು ನಿನ್ನ ಕೈ ಮುಗಿತೀನಿ. ಅಪ್ಪ ಇದೇ ಫಸ್ಟ್ ಟೈಮ್ ಅನ್ಸ್ತದೆ. ಫಸ್ಟ್ ನೈಟೇ ಬೇಡ ಅಂತ ಆಚೆಗೆ ಬಂದಿರೋ ಏಕೈಕ ಗಂಡ್ಸು. ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಇವತ್ತೊಂದು ದಿನ ನಿಮ್ಮ ಅವ್ವನ ಹತ್ರ ಸುಳ್ಳು ಮೇಂಟೈನ್ ಮಾಡ್ಬೇಕು, ಗೊತ್ತಾಯ್ತಾ? ಮಗಳೇ, ಇಲ್ಲಿ ಕುಂಕುಮಾರ್ಧವಿದೆ. ಏನಲ್ಲಿ ಅಂದ್ರೆ ಅದು ಇಲ್ಲ ಇದು ಇಲ್ಲ, ಸುಮ್ ಕೂತ್ಕೋ. ನಾಯಿಗೆ ಇಂಜೆಕ್ಷನ್ ಮಾಡ್ತಿದ್ಯಾ? ಅವಳಿಗೆ ಮಾಡ್ಸಿದೀನಿ, ಏನೇನಕ್ ಮಾಡಿಸ್ಕೋ. ಈಗ ಹೋಯ್ತಾ ಇದ್ದೀನಿ ಮಾಡ್ಕೊಳಕ್ಕೆ. ಮಗಳೇ, 6 ತಿಂಗಳ ನಂತರ ನಾಯಿ ಮರಿಗಿರಿ ಹಾಕ್ಬಿಡುತ್ತೇನೋ. ಏನ್ರಿ ಇದು? ನಮ್ ಫಸ್ಟ್ ನೈಟ್ ಅಲ್ಲಿ ನಾಯಿ ಹೆಂಗ್ಸೆಲ್ಲ ಬಂದಿದೆ. ಯಾರ್ರಿ ಇವರೆಲ್ಲ? ಯಾರು ಅಂತ ಕೇಳಿದ್ರೆ ಏನಂತ ನಮ್ಮ ಹೇಳೋದು? ಊರಿಗೆ ನಿಮ್ಗೆ ಏನಾದ್ರು ಸಂಬಂಧ ಇದೆಯಾ? ಸತ್ಯವಾಗ್ಲೂ ಇಲ್ಲ ಕಣೆ. ಯಾವ್ದೋ ಬೀದಿ ನಾಯ ಕರ್ಕೊಂಡು ವಾಕಿಂಗ್ ಹೋಗ್ತಾವಳೆ ಅನ್ಸದೆ. ಕಟ 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 ಈ ಕಟ್ಕೊಂಡಿರೋ ಹೆಂಡ್ತಿನೇ ಬೀದಿ ನಾಯಿ ಅಂತೇನೋ? ನೋಡು, ನಾಯಿ ತರ ನಮ್ಮ ಮನೆವರೆಗೂ ಹುಡ್ಕೊಂಡ್ ಬಂದು ಅವಳನ್ನ ಮದುವೆ ಆಗೋದಲ್ತಲೆ ಪ್ರಸ್ತಾನ ಮಾಡ್ಕೊಂಡಲ್ಲ, ನೆನ್ಪಿಗಿಲ್ವಾ ನಿನ್ಗದು? ಅಯ್ಯೋ 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 ಅಯ್ಯೋ. ಇದಕ್ಕಿಂತ ಮುಂಚೆ ನಿಮ್ಗೆ ಮದುವೆ ಆಗಿ ಫಸ್ಟ್ ನೈಟು ಆಗಿದ್ಯಾ? ಯಾರು ಅವಳು? ಯಾರು? ಇಲ್ಲೇ ಇಲ್ವಾ? ಇಷ್ಟೊತ್ತು ಅವ್ರು ಹೇಳಿದ್ದೆಲ್ಲ ಈ ನಾಯಿ ಜೊತೆ ಮಾಡ್ಕೊಂಡ್ರ? ಫಸ್ಟ್ ನೈಟ್ ನಾಯಿ ಜೊತೆ ಮಾಡ್ಕೊಳಕ್ಕೆ ನಾನು ಗೊಬ್ಬರಗಾಲನ. ಇನ್ನು ನಾನು ಈ ಮನೆಯಲ್ಲಿ ಇರಲ್ಲ. ಮಗಳೇ, ಹೆಂಡತಿ ಆದ್ಮೇಲೆ ಗಂಡನ ಮನೆನೇ ಶಾಶ್ವತ, ನಮ್ಮ ಶಾಶ್ವತ. ಅವನು ಒಳ್ಳೆಯವನು ಕೆಟ್ಟವನು, ಹೇಗ ಅವನ ಜೊತೆ ಸಂಸಾರ ಮಾಡಮ್ಮ. ಏ ನಾಯಿ, ಇಷ್ಟೆಲ್ಲ ಆಯ್ತಾರ ನಿನ್ನಿಂದನೇ. ನಿನ್ನ ಯಾವುದೇ ಕಾಡ್ಕೊ ಸುಮ್ಮನ್ ಬಿಡಲ್ಲ. ಅಯ್ಯೋ 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 ದೇವ್ರೆ. 2 ನಿಮಿಷ ಆಗಿಲ್ಲ, ಅವಾಗ್ಲೇ ಆ ನಾಯಿ ಜೊತೆ ಅರ್ಥ ಮಾಡ್ಕೊಳ್ಳೆ. ಚಿನ್ನ ನಾನು ಹೇಳೋದು ಅರ್ಥ ಮಾಡ್ಕೊ. ಆ ಥರದ್ದು ಏನೂ ಆಗಿಲ್ಲ. ಬ್ಯಾಗ್ ಮರ್ತೋಗಿತ್ತು. ಚಿನ್ನ ಏ, ನಮ್ಮ ಸಂಸಾರದಲ್ಲಿ ನೀನು ನೋಡಿ ದೊಡ್ಡ ಬುಡು ಆಗ್ಬಿಟ್ಟಿದ್ಯಾ. ನಿನ್ನ ಯಾವುದೇ ಕಾಡ್ಕೊ ಉಳ್ಸೋದಿಲ್ಲ. ಎಂಟ್ರಿ ಕೊಟ್ಬಿಟ್ಟೆ. ಅದ್ ಏನಂದ್ರೆ ಕೆಲವೊಂದ್ ವ್ರತಗಳಿದೆ, ಅದನ್ನ ನನ್ ಮಗಳನ್ ಕರ್ಕೊಂಡೋಗಿ ನೆರವೇರ್ಸ್ಬಿಟ್ರೆ ನಿಮ್ ಸಂಸಾರ ಗಟ್ಟಿಯಾಗಿರುತ್ತೆ ಅಳಿ ಅಂದ್ರೆ. ಕರ್ಕೊಂಡು ಹೋಗ್ ಮೊದ್ಲು. ಮಗಳೇ, 3 ತಿಂಗಳ ನಂತರ ಅಂತೂ ನನ್ನ ಮಾತ್ ಮೇಲೆ ನಂಬಿಕೆ ಇಟ್ಟು ನನ್ನ ಹತ್ರ ಬಂದಲ್ಲ. ಐ ಲವ್ ಯು ಕೋಣ. ನಿಜ ಹೇಳಿ, ಆ ಹುಡುಗಿಗೂ ಆ ನಾಯಿಗೂ ನಿಮ್ಗೆ ಏನು ಸಂಬಂಧ ಇಲ್ಲ ಅಂತ? ಸತ್ಯವಾಗ್ಲೂ ಇಲ್ಲ ಕಡೆ. ಪದೇ ಪದೇ ನಾಯಿ ಜೊತೆ ಸಂಬಂಧ ಇಟ್ಕೊಳಕ್ಕೆ ನನ್ನ ಗೊಬ್ಬರಗಾಲನ. ತಂದೆ ಹೋಗ್ತಾ ಇದ್ದೀರಾ ಅಳಿ ಅಂದ್ರೆ? ಮುಚ್ಚು ಬಾಯ್. ಅಯ್ಯೋ ಅಯ್ಯೋ ದೇವ್ರೆ. ಆ ತಂದೆ
ಸಂಧಿ ಆಯ್ತದನ ಯಾವ್ದೋ ಪಮ್ಮಿಯೋ ಟಾಮಿ ಯಾವ್ದೋ ಬೀದಿನಾಗ ಇರ್ಬೇಕು. ಹಾಗನ್ಬೇಡಿ ಅಳಿ ಅಂದ್ರೆ ಹಾಗನ್ಬೇಡಿ. ನನ್ ಮಗಳು ಪತಿವ್ರತೆ. ನಿಮ್ ಗೊತ್ತಾ ನಿಮ್ದೇ ಹೊಲ್ಕಿನಲ್ಲಿ ಒಂದ್ ಮಗು ಆಗಿದೆ ನೋಡು. ಇಲ್ಲೇ ಚೈ ಈ ನಾಯಿ ಮರಿ ನಮ್ಮನೆಗೆ ಬೇಕಿತ್ತು, ನಮ್ಮನೆಗೆ ಬೇಕಿತ್ತು. ನಾನ್ ನಿಮ್ಮ ಅಪ್ಪನ, ನಾನ್ ನಿಮ್ಮ ಅಪ್ಪ ಆಗ್ ಸಾಧ್ಯನೇ ಇಲ್ಲ. ಹೋಗಲೇ ನಾಯಿ. ನಾನು ಮತ್ತೆ ಹೋಗ್ತೀನಿ, ಮತ್ತೆ ಮತ್ತೆ ನಿಮ್ಮನ್ನ ನಂಬಲ್ಲ. ಬೇಡ ಕಡೆ. ನಿನ್ಗೆ ಎಷ್ಟು ಸಲ ಹೇಳ್ಬೇಕು, ನಾನ್ ನಿಮ್ಮ ಅಪ್ಪ ಅಲ್ಲ, ಯಾವ್ದೋ ಬೀದಿ ನಾಯಿ ಇರ್ಬೇಕು. ಹೋಗೋ. ಏಯ್! ಇದು ನಿಂದಲ್ಲ ಕಣೋ ನಾಯಿ. ಕರೆಕ್ಟ್ ಆಗಿ ಹೇಳಿದ್ಯಾ. ನಿಂತರ ಕಾಂಜಿ ಪಿಂಜಿ ಮುದುಕ್ ಗೂಬಿಗೆನೆ ಹುಡುಗಿ ಸಿಕ್ಕಿದ್ಮೇಲೆ ನಾನು ಎಷ್ಟು ಸುಂದರವಾಗಿದ್ದೀನಿ. ನನ್ಗೇನೋ ಆಗಿದೆ. ನನ್ ಕಣ್ ಸರಿ ಇಲ್ವಾ, ಮೂಗ್ ಸರಿ ಇಲ್ವಾ, ಉಪ್ ಸರಿ ಇಲ್ವಾ, ಅಥವಾ ನನ್ ಬಾಲ ಸರಿ ಇಲ್ವಾ? ಇದು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್. ಇದು ಇವಾಗ ಮಜಾ ಏನ್ ಗೊತ್ತಾ ಪಪ್ಪಿ, ಈಗ ಬಿಡ್ತೀನಿ, ನೀ ಯಾರ ಮನೆಗೆ ಹೋಗ್ತೀಯ ಅವ್ರ ಮನೆಗೆ ಓಡ್ ಹೋಗ್ಬೇಕು, ಓಕೆನಾ? 1 2 ವಂಶಿ 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 ಬಂಗಾರಿ. ಯಾರ ಮನೆ ಇದು? ಯಾರ ಮನೆಗೆ ದಾಟ್ಕೊಂಡ್ ಬರ್ತೀಯಾ? ಅಲ್ಲಿಗೆ ಹೋಗ್ತೀಯಾ? ಅಯ್ಯೋ ಏ, ಹಿಂದಿಂದ ನಿಜವಾಗ್ಲೂ ಯಾವ್ದೋ ಒಂದು ಪೊಮೋರಿಯನ್ ನೋಡಿದಾಗ ಆಗ್ತದೆ ನನಗೆ. ವಂಶಿ ಈಗ ಪಪ್ಪಿ ಶ್ರುತಿ ಮ್ಯಾಮ್ ಮನೆಗೆ ಹೋಗ್ಬೇಕು ಅಂದ್ರೆ ಒಂದು ಮ್ಯಾಜಿಕ್ ಇದೆ ಅವತ್ತು. ನೀವ್ ಹಂಗೆ ಒಂಚೂರು ಡೌ ಮಾಡ್ತಾ ಇರಿ, ಬರುತ್ತೆ ನೋಡ್ತಾ ಇರಿ. ಅಲ್ಲೋಡಲ್ಲಿ ಅಲ್ಲೋಡಿ ಅಲ್ಲೋಡಿ ಬರ್ತಾರೆ ಬರ್ತಾರೆ. ನಾನು ಕೊಟ್ಟರು ಚಾಕ್ಲೇಟ್ಗೆಲ್ಲ ಇದು ಡೋ ಮಾಡ್ತಾರದು. ವಂಶಿ ನನ್ ಮನೆಗ್ ಬರಲ್ಲ. ಸೇಮ್ ಸೌಂಡು. ನನ್ ಮನೆಗ್ ಬರಲ್ಲ ಅಂತ. ನನ್ ಮನೆಗ್ ಬರಲ್ವಾ ನೀನು?